ಇನ್ನು ದರ್ಶನ್ ಕೇಸ್ ವಿಚಾರಕ್ಕೆ ಬರೋಣ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಟ್ರಯಲ್ ನಡೀತಾ ಇದೆ, ಮತ್ತೊಂದು ಕಡೆ ರತ್ನಪ್ರಭಾ ಪಾಟಿ ಸವಾಲಿಗೆ ಅರ್ಜಿಯನ್ನ ಕೊಡಲಾಗಿತ್ತು. ಈ ಅರ್ಜಿಯ ವಿಚಾರಣೆ ಇವತ್ತು ಆಗಿದೆ. ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ವಿಚಾರಣೆಗೆ ಎಸ್ಪಿಪಿ ಅವರು ಮನವಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಅವರ ಅರ್ಜಿಯನ್ನ ಇವತ್ತು ಕರೆಯಲಾಗಿತ್ತು. ಎಸ್ಪಿಪಿ ಸಲ್ಲಿಸಿದ್ದಂತಹ ರಿಟ್ ಅರ್ಜಿಯ ವಿಚಾರಣೆಯನ್ನ ಇವತ್ತು ಹೈಕೋರ್ಟ್ ಶುರು ಮಾಡಿತು. ಆದರೆ ಇದಕ್ಕೆ ವಾದ ಮಾಡೋದಕ್ಕೆ ದರ್ಶನ್ ಪರ ವಕೀಲರು ಸಮಯಾವಕಾಶವನ್ನ ಕೇಳಿದ್ದಾರೆ. ವಾದ ಮಂಡನೆ ಮಾಡಬೇಕು ಅಂದ್ರೆ ನನಗೊಂದು ಸ್ವಲ್ಪ ಸಮಯಾವಕಾಶ ಕೊಡಿ ಇವರ ಆನರ್ ಅಂತ ಕೇಳಿದ್ದಾರೆ. ಹಶ್ಮತ್ ಪಾಷಾ ದರ್ಶನ್ ಪರ ವಕೀಲರು ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದಾರೆ. ಹಾಗಾಗಿ ವಿಚಾರಣೆಯನ್ನ ಜುಲೈ 2ಕ್ಕೆ ಹೈಕೋರ್ಟ್ ಏಕಸದಸ್ಯ ಪೀಠ ಮುಂದೂಡಿದೆ. ಈ ಹಿಂದೆ ಎಸ್ಪಿಪಿ ಮನವಿಯನ್ನ 57ನೇ ಸಿಸಿಎಚ್ ಕೋರ್ಟ್ ತಿರಸ್ಕರಿಸಿತ್ತು. ಸೆಷನ್ ಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೊರೆ ಹೋಗಲಾಗಿತ್ತು. ಈಗ ಆ ಅರ್ಜಿಯ ವಿಚಾರಣೆಗೆ ಬಂದಿದೆ. ವಿಚಾರಣೆ ಶುರುವಾಗ್ತಾ ಇದ್ದಂತೆ ಎಸ್ಪಿಪಿ ಅವರ ವಾದ ಆದ ನಂತರ ಅದಕ್ಕೆ ಪ್ರತಿವಾದವನ್ನ ಮಾಡಬೇಕಾದದ್ದು ದರ್ಶನ್ ಪರ ವಕೀಲರು. ಹಾಗಾಗಿ ದರ್ಶನ್ ಪರ ವಕೀಲರು ಅದಕ್ಕೆ ಪ್ರತಿವಾದವನ್ನ ಮಾಡಬೇಕು ಅಥವಾ ಅಬ್ಜೆಕ್ಟ್ ಹಾಕಬೇಕು ಅಂತಂದ್ರೆ ನನಗೆ ಸ್ವಲ್ಪ ಕಾಲಾವಕಾಶ ಬೇಕು ಇವರ ಆನರ್ ಅಂತ ಕೇಳಿದ್ದಾರೆ. ಹಾಗಾಗಿ ಜುಲೈ 2ನೇ ತಾರೀಕಿಗೆ ಈ ವಿಚಾರಣೆಯನ್ನ ಹೈಕೋರ್ಟ್ ಮುಂದಕ್ಕೆ ಮುಂದೂಡಲಾಗಿದೆ. ಒಂದು ಕಡೆ ಟ್ರಯಲ್ ನಡೀತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 17 ಜನರ ಟ್ರಯಲ್ ಕೂಡ ಆಗ್ತಾ ಇದೆ. ಮೀನ್ ವೈಲ್ ಮತ್ತೊಮ್ಮೆ ಅವರನ್ನು ವಿಚಾರಣೆ ಮಾಡಬೇಕು ಅಂತ ಸಿಸಿಎಚ್ ಕೋರ್ಟ್ಗೆ ಕೇಳಿದಾಗ ಎಸ್ಪಿಪಿ ಮನವಿ ಮಾಡಿದಾಗ ತಿರಸ್ಕರಿಸಿತ್ತು. ಅದನ್ನು ಹೈಕೋರ್ಟ್ ಕೊಟ್ಟಿತ್ತು. ಈಗ ಹೈಕೋರ್ಟ್ 2ನೇ ತಾರೀಕಿಗೆ ವಿಚಾರಣೆ ಕರೆದಿದೆ.